ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನಿಂದ ಜಾಕೆಟ್ ಮಾಡೋದನ್ನು ನೋಡೋಣ. ಮೊದಲಿಗೆ ನಾವು ಚೈನ್ ಹಾಕೊಳ್ಳೋಣ. ನಾನಿಲ್ಲಿ ಒಂದು 200 ಚೈನ್ನಷ್ಟು ಹಾಕೊಂಡಿದ್ದೇನೆ. ಇಲ್ಲಿ ತಿರುಗಿಸ್ಕೊಂಡು ಒಂದೊಂದೇ ಚೈನಿಗೆ ಒಂದೊಂದು ಡಬಲ್ ಕ್ರೋಶ ಮಾಡ್ತಾ ಹೋಗಬೇಕು. ಹಾಗೆಯೇ ಎಷ್ಟು ಚೈನ್ ಇದೆ ಅಷ್ಟು ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಪ್ರತಿ ಚೈನಿಗೂ ಒಂದೊಂದು ಡಬಲ್ ಕ್ರೋಶ ಮಾಡ್ತಾ ಬಂದಿದ್ದೇವೆ. ಈಗ ಇಲ್ಲಿ ಉಲ್ಟಾ ಮಾಡಿಕೊಂಡು 3 ಚೈನ್ ಹಾಕೊಳ್ಳೋಣ. ಡಬಲ್ ಕ್ರೋಶ ಹಾಕ್ತಾ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಒಂದೊಂದು ಚೈನ್ ಕೆಳಗಡೆದ್ದನ್ನು ಬಿಟ್ಕೊಂಡು ಕ್ರೋಶ ಮಾಡ್ತಾ ಹೋಗೋಣ. ಅಲ್ಲಿಗೆ ಒಂದೊಂದು ಗ್ಯಾಪ್ ಬರ್ತದೆ. ಹಾಗೆಯೇ ಇನ್ನೊಂದು ಲೈನ್ ಕೂಡ ಮಾಡೋಣ. ಈಗ 3ನೇ ಲೈನ್ ಹಾಗೆಯೇ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಂದು ಕಂಬ, ಒಂದು ಚೈನ್ ಮತ್ತು ಒಂದು ಕಂಬ, ಒಂದೊಂದು ಗ್ಯಾಪ್ ಬಿಟ್ಕೊಂಡು ಇಲ್ಲಿ ಕೆಳಗಿನ ಲೈನಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಡಬಲ್ ಕ್ರೋಶ ಮಾಡ್ತಾ ಹೋಗೋಣ. ಅದೇ ರೀತಿ ಒಂದು ಚೈನ್ ಮಾಡಿರ್ತೇವಲ್ಲ ಅಲ್ಲಿ ಗ್ಯಾಪ್ ಇರ್ತದೆ, ಅಲ್ಲಿಗೆ ಒಂದೊಂದು ಕಂಬ ಹಾಕೋತಾ ಹೋಗೋಣ. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ 3 ಲೈನ್ ಕಂಪ್ಲೀಟ್ ಆಗಿದೆ. ಈಗ ಕ್ರೀಮ್ ಕಲರ್ ದಾರ ತಗೊಂಡು ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ತಿದ್ದೇನೆ. ಇದು ಕೂಡ ಹಾಗೆ ಫಸ್ಟ್ 3 ಚೈನ್ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶ ಮಾಡ್ತಾ ಹೋಗೋದು ಗ್ಯಾಪ್ ಇದ್ದಲ್ಲಿಗೆ. ಅದೇ ರೀತಿ ಕಂಪ್ಲೀಟ್ ಒಂದು ಲೈನ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಮೆರೂನ್ ಕಲರಲ್ಲಿ ಕೂಡ ಅದೇ ಥರ ಡಬಲ್ ಕ್ರೋಶ ಮಾಡ್ತಾ ಹೋಗೋದು. ಅಲ್ಲಿ 3 ಲೈನ್ ಆದ ನಂತರ ಕ್ರೀಮ್ ಕಲರ್ ದಾರ ಕೊಟ್ಟಿದ್ದೇವೆ. ಈಗ ಇಲ್ಲಿ 5 ಲೈನು ಮೆರೂನ್ ದಾರ ಆದ ನಂತರ ಪಿಂಕ್ ಕಲರ್ ದಾರ ಜಾಯಿಂಟ್ ಮಾಡ್ಕೊಳ್ತಿದ್ದೇನೆ. ಸ್ಟಾರ್ಟಿಂಗ್ 3 ಚೈನ್ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಗ್ಯಾಪ್ ಇದ್ದಲ್ಲಿ ಡಬಲ್ ಕ್ರೋಶ ಮಾಡ್ತಾ ಹೋಗೋದು. ಸ್ಟಾರ್ಟಿಂಗ್ 3 ಲೈನ್ ಒಂದು ಕ್ರೀಮ್ ಕಲರ್, ನೆಕ್ಸ್ಟ್ 5 ಲೈನ್ ಪಿಂಕ್ ಕಲರ್, ಆಮೇಲೆ 7 ಲೈನ್ ಮೆರೂನ್ ಕಲರ್, 1 ಲೈನ್ ಯೆಲ್ಲೋ ಕಲರ್, ಆಮೇಲೆ 9 ಲೈನ್ಸ್ ಮೆರೂನ್ ಕಲರ್, 1 ಲೈನ್ ಬ್ಲೂ ಕಲರ್, ಆಮೇಲೆ 11 ಲೈನ್ ಬ್ಲ್ಯಾಕ್ ಕಲರಲ್ಲಿ ಹಾಗೆಯೇ ಕ್ರೋಶ ಮಾಡ್ತಾ ಹೋಗೋದು.
ಈಗ 11 ಲೈನ್ ಬ್ಲ್ಯಾಕ್ ಆದ ನಂತರ ಒಂದು ಪಿಂಕ್ ಲೈನ್ ಹಾಕಿ, ಈಗ ಇಷ್ಟ ಆಯಿತು. ಈಗ ಇದನ್ನು 4 ಫೋಲ್ಡ್ ಮಾಡಿಕೊಂಡು ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ತಿದ್ದೇನೆ. ಫ್ರಂಟ್ ಓಪನ್ ಮಾಡಿಕೊಳ್ಳುವ ಹಾಗೆ ಇಲ್ಲಿಷ್ಟು ಗ್ಯಾಪ್ ಬಿಟ್ಕೊಂಡು ಡಬಲ್ ಕ್ರೋಶಾ ಮಾಡಬೇಕು. ಈಗ ಇಲ್ಲಿ ವೈಟ್ ಹುಲ್ ಅಂತ ತಗೊಂಡು ಹಾಗೆ ಡಬಲ್ ಕ್ರೋಶಾ ಮಾಡ್ತಾ ಹೋಗೋದು. ಇಲ್ಲಿ ಒಂದು ಗ್ಯಾಪ್ ನೋಡಿಕೊಂಡು ಆರ್ಮ್ ಹೋಲ್ಗೆ ಎಷ್ಟು ಬೇಕಂತ ನೋಡಿಕೊಂಡು ಡಬಲ್ ಕ್ರೋಶಾ ಮಾಡ್ತಾ ಹೋಗೋಣ. ಒಂದು 10 ಡಬಲ್ ಕ್ರೋಶಾ ಆದ ನಂತರ ಸಿಂಗಲ್ ಕ್ರೋಶಾ ಹಾಕ್ತಾ ಹೋಗಬೇಕು. 7-8 ಇದಕ್ಕೆ ಸಿಂಗಲ್ ಕ್ರೋಶಾ ಮಾಡ್ತಾ ಹೋಗೋಣ. ಆಮೇಲೆ ಬ್ಯಾಕ್ ಸೈಡಲ್ಲಿ ಒಂದು 25 ಡಬಲ್ ಕ್ರೋಶಾ ಮಾಡಿ ಆಮೇಲೆ ಪುನಃ ಸಿಂಗಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಅದೇ ರೀತಿ ಮೇಲೆ ಮಾಡ್ತಾ ಹೋಗಬೇಕು. ಫಸ್ಟ್ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶಾ ಒಂದು ಚೈನ್ ಹಾಗೆಯೇ ಹಾಕ್ಕೊಳ್ಳೋಣ. ಆಮೇಲೆ ಕಂಟಿನ್ಯೂ ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಮೇಲೆ ಹೋಗ್ತಿದ್ದಾಗೆ 2 ಕಡಿಮೆ ಮಾಡ್ತಾ ಬರಬೇಕು. ಒಂದು ಕೋಣೆ ಬಿಟ್ಟುಕೊಂಡು ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಈ ಕಡೆಯಿಂದ ಒಂದು, ಆ ಕಡೆಯಿಂದ ಒಂದು, ಮೇಲ್ಗಡೆ ತನಕನೂ ಅದೇ ರೀತಿ ಮಾಡ್ತಾ ಹೋಗಬೇಕು. ಒಂದೊಂದು ಕಡಿಮೆ ಮಾಡಿಕೊಂಡು ವೈಟ್ ಉಲ್ಲನಲ್ಲಿ 14 ಲೈನ್ ಮಾಡಬೇಕು. ಲಾಸ್ಟಿನ 4 ಲೈನ್ ಸೇಮ್ 8 ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ಡಬಲ್ ಕ್ರೋಶಾ ಮಾಡ್ತಾನೆ ಹೋಗಬೇಕು. ಒಂದೊಂದು ಕೋಣೆ ಕಡಿಮೆ ಮಾಡ್ತಾ ಬರಬೇಕು. ಒಂದು 10 ಲೈನ್ ಇದೇ ಥರ ಮಾಡಿ 4 ಲೈನ್ ಇರುವಾಗ 3 ಇಂಚಷ್ಟು ಗ್ಯಾಪ್ ಬಿಟ್ಟು ನೆಕ್ಕಿಗೋಸ್ಕರ ಸಿಂಗಲ್ ಕ್ರೋಶಾ ಮಾಡಬೇಕು. ಆಮೇಲೆ ಮತ್ತೆ ಪುನಃ ಡಬಲ್ ಕ್ರೋಶಾ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಲೈನಿಗೂ ಕೂಡ ಸಿಂಗಲ್ ಕ್ರೋಶಾ ಇದ್ದಲ್ಲಿ ಸಿಂಗಲ್ ಕ್ರೋಶಾನೇ ಹಾಕ್ತಾ ಹೋಗಬೇಕು. ಇಲ್ಲಿ ವೈಟ್ ಒಂದು 14 ಲೈನ್ನಷ್ಟು ಮಾಡ್ಕೊಳ್ಬೇಕು. ಇದಿಷ್ಟು ರೆಡಿ ಆಯಿತು. ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. 2 ಪೀಸನ್ನು ಒಟ್ಟಿಗೆ ಇಟ್ಕೊಂಡು ಸಿಂಗಲ್ ಕ್ರೋಶಾ ಮಾಡ್ತಾ ಜಾಯಿಂಟ್ ಮಾಡ್ಕೊಳ್ಳೋಣ. ಒಂದು ಸೈಡು ಭುಜ ಜಾಯಿಂಟ್ ಆಯಿತು.
ಈಗ ಇನ್ನೊಂದು ಕಡೆ ಭುಜ ಜಾಯಿಂಟ್ ಮಾಡ್ಕೊಳ್ಳೋಣ. ಫಸ್ಟ್ ದಾರವನ್ನು ಜೋಡಿಸ್ಕೊಳ್ಳೋಣ. ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಎರಡು ಶೋಲ್ಡರ್ ಜಾಯಿಂಟ್ ಆಯಿತು. ಈಗ ಇಲ್ಲಿ ಮೆರೂನ್ ಕಲರ್ ದಾರ ತಗೊಂಡು ಇಲ್ಲಿ ಫುಲ್ ರೌಂಡಿಗೆ ಎಡ್ಜ್ ಮಾಡ್ಕೊಳ್ತಿದ್ದೇನೆ, ಬಾರ್ಡರ್ ಥರ. ಸಿಂಗಲ್ ಕ್ರೋಶದಲ್ಲೇ ಮಾಡ್ತಾ ಹೋಗಬೇಕು ಫುಲ್ ರೌಂಡು. ಇದೇ ಥರ ಪೂರ್ತಿ ಮಾಡ್ಕೊಳ್ತಾ ಹೋಗಬೇಕು, ನೆಕ್ ರೌಂಡು ಕೂಡ. ಮೂರು ಲೈನಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು, ಅದೊಂದು ಬಾರ್ಡರ್ ಥರ ಆಗ್ತದೆ. ಇಲ್ಲಿ ಎಡ್ಜ್ ಬಂದಾಗ ಒಂದು ಎಕ್ಸ್ಟ್ರಾ ಚೈನ್ ತೆಕ್ಕೊಂಡು ಟರ್ನ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಒಂದು ಚೈನ್ ತಗೊಂಡಾಗ ನೀಟಾಗಿ ಸ್ಕ್ವೇರ್ ಟೈಪಲ್ಲಿ ಬರ್ತದೆ. ಜಾಕೆಟ್ ರೆಡಿ ಆಯಿತು. ಸ್ಲೀವ್ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ಲೀವ್ ಮಾಡಿಲ್ಲ. ಸ್ಲೀವ್ ಬೇಕಂದರೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನಿಂದ ಹೇಗೆ ಜಾಕೆಟ್ ಮಾಡೋದು ಅನ್ನೋದನ್ನು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.